ಅಂತ ಹೇಳಿ ಜನರಿಗೆ ಸಮಾಧಾನ ಹೇಳ್ತಾ ಹೇಳ್ತಾ ಅವರು ತನ್ನ ಕಾರ್ಯವನ್ನ ಮುನ್ನಡೆಸ್ತಾ ಇದ್ರು. ಜನರು ಅವ್ರಿಗೆ ಎಷ್ಟು ತ್ರಾಸ ಕೊಟ್ಟಾರಂತಂದ್ರೆ ಅವರ ತಲೆಯ ಮೇಲೆ ಬೆಂಕಿ ಇಟ್ಟಿದ್ರು. ಆದರೂ ಕೂಡ ಅವರು ಸ್ಥಿತಪ್ರಜ್ಞರಾಗಿದ್ರು. ನಂತರ ಇನ್ನೊಂದು ಸಲ ಎಂಬ ಸಂದರ್ಭ ಬಂತು ಅಂತಂದ್ರೆ ಅವರ ಮಹಾತ್ಮ್ಯ ಗೊತ್ತಾದಾಗ ಅದೇ ಜನ ಅವರ ತಲೆಯ ಮೇಲೆ ಬಂಗಾರದ ಕಿರೀಟ ತಂದು ಇಟ್ಟರು. ಎರಡೂ ಪ್ರಸಂಗಗಳು ಅವರು ಸಮಚಿತ್ತದಿಂದ ಸ್ವೀಕಾರ ಮಾಡಿದ್ರು ಅಂತ ಹೇಳ್ತಾರೆ ಚರಿತ್ರಕಾರರು. ಅದಕ್ಕೆ ಗುರುರಾಜ ಸಿದ್ಧರಾಜ ಸಮರ್ಥ ಅಂತ ಮೆಚ್ಚುಗೆ ಮಾಡಲಿಕ್ಕೆ ಶುರು ಮಾಡಿದಾಗ ಅವರು ಆನಂದದಿಂದ ಬೇಹೋಷರಾಗಲಿಲ್ಲ. ಆಸನವೂ ಅಷ್ಟೇ, ಕಿರೀಟವೂ ಅಷ್ಟೇ, ಸಮಭಾವದಿಂದ ಸ್ಥಿತಪ್ರಜ್ಞನ ಲಕ್ಷಣಗಳು ಭಗವಂತ ಹೇಳಿದನಲ್ಲ, ಸುಖ ದುಃಖಿ ಸಮೇ ಕೃತ್ವ ಅಂತ ಹೇಳಿ ಆ ರೀತಿಯಲ್ಲಿ ಅವರು ನಡೀತಾ ಇದ್ರು. ಭಕ್ತರ ಸಂಕಟಗಳ ಪರಿಹಾರ ಮಾಡ್ತಾನೆ ಇದ್ರು. ಮತ್ತು ಈ ಸಂದರ್ಭದಲ್ಲಿ ಅನೇಕ ಚಮತ್ಕಾರಗಳನ್ನು ಕೂಡ ಅವರು ಮಾಡಿದ್ದು ನಾವು ನೋಡ್ತೇವೆ. ಹುಬ್ಬಳ್ಳಿಯಲ್ಲಿ ಸ್ವಾತಂತ್ರ್ಯದ ಚಳುವಳಿಯ ಸಂದರ್ಭದಲ್ಲಿ ಕೆಲವು ಸಭೆಗಳು ಆದವು. ಆವಾಗ ಲೋಕಮಾನ್ಯ ತಿಲಕ್ ಅವರು ಬಂದಿದ್ರು, ಮಹಾತ್ಮ ಗಾಂಧೀಜಿಯವರು ಬಂದಿದ್ರು. ಅವರು ಕೂಡ ಇವರನ್ನು ಬಹಳ ಮೆಚ್ಚಿದ್ರು ಅಂತ ಹೇಳ್ತಾರೆ. ಅದೇ ಪ್ರಕಾರ ನಾನು ಆಗಾಳೆ ಒಂದು ಲಿಸ್ಟನ್ನು ಹೇಳಿದ್ದೆ. ಆ ಲಿಸ್ಟದಲ್ಲಿ ಕೆಲವು ಜನ ಏನಿದಾರಲ್ಲ, ಗೋಂದವಲಿಕರ್ ಮಹಾರಾಜರು ಅವರ ಆಶ್ರಮಕ್ಕೆ ಬಂದಿದ್ರು. ಆವಾಗ ಗೋಂದವಲಿಕರ್ ಮತ್ತು ಸ್ವಾಮಿ ಸಿದ್ಧಾರೂಢರು ಇವರಿಬ್ಬರಲ್ಲಿ ಉತ್ತಮವಾದ ಚರ್ಚೆ ಆಗ್ತದೆ. ಚರ್ಚೆ ಆದಾಗ ಗೋಂದವಲಿಕರ್ ಮಹಾರಾಜರು ಇವರ ಬಗ್ಗೆ ಭಕ್ತರಿಗೆ ಹೇಳ್ತಾರ, ಸಾಮಾನ್ಯ ಮನುಷ್ಯಂಗತೆ ಇವರು ಕಾಣಿಸ್ತಾ ಇದ್ರು, ಜ್ಞಾನೇಶ್ವರ ಮಹಾರಾಜರು ಇವರ ರೂಪದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಗರಗದ ಸ್ವಾಮಿ ಮಡಿವಾಳ ಸ್ವಾಮಿಗಳು ಅವರು ಕೂಡ ಸಿದ್ಧಾರೂಢ ಸ್ವಾಮಿಗಳು ಗರಗಕ್ಕೆ ಹೋಗಿ ಅವರಿಗೆ ಭೇಟಿಯಾಗಿ ಅವರ ಆಶೀರ್ವಾದ ತಗೊಂಡು ಬಂದರು. ಅವರಲ್ಲಿ ನಡೆದಂತಹ ಸಂವಾದ ಏನಿದೆ ಬಹಳ ರೋಮಾಂಚಕವಾಗಿದೆ. ಅದು ಮೂಲ ಗ್ರಂಥದಲ್ಲಿಯೇ ನೀವು ಕೇಳಬೇಕು. ಇಲ್ಲೇ ಸಮಯಾಭಾವ ಇರುವುದರಿಂದ ಅದರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಕೊನೆಗೆ 1929ರಲ್ಲಿ ತನ್ನ ಪರಮಪ್ರಿಯ ಶಿಷ್ಯನಾದ ಶ್ರೀ ಗುರುನಾಥಾರೂಢ ಇವರಲ್ಲಿ ತನ್ನ ದಿವ್ಯ ದೃಷ್ಟಿಯನ್ನು ಇಟ್ಟು ತನ್ನ ದೇಹವನ್ನು ಬಿಟ್ಟರು ಅನ್ನೋದು ನಾವು ಈ ಚರಿತ್ರದಲ್ಲಿ ನೋಡ್ತೇವೆ. ಇಷ್ಟು ನಾನು ಸಿದ್ಧಾರೂಢರ ಬಗ್ಗೆ ಹೇಳಿ ಆಯಿತು. ಸಿದ್ಧಾರೂಢರ ಒಬ್ಬ ಶಿಷ್ಯೆ ಬೆಳಗಾವಿಯಲ್ಲಿ ಅನಗೋಳ ಅನ್ನೋದು ಒಂದು ಏರಿಯಾ ಇದೆ. ಅಲ್ಲೇ ಕಲಾವತಿ ಪರಮಾರ್ಥ ನಿಕೇತನ್ ಅನ್ನೋದು ಒಂದು ಮಂದಿರ, ಅದು ಧ್ಯಾನ ಮಂದಿರ. ಕಲಾವತಿ ಮಾತಾ ಇವರು ಅದನ್ನು ಸ್ಥಾಪನೆ ಮಾಡಿದರು. ಈ ಕಲಾವತಿ ಮಾತಾಯಿಯವರು ಕೂಡ ಮರಾಠಿ ಅವರಿಗೆ ಬರ್ತಿರಲಿಲ್ಲ. ಅವ್ರ ಮಾತು ಮನೆ ಮಾತು ಕನ್ನಡ ಆಗಿತ್ತು. ಗೋಕರ್ಣ ಭಾಗದಿಂದ ಬಂದವರು. ಆದರೂ ಕೂಡ ಗುರುಗಳ ಕೃಪೆಯಿಂದ ಅವರು ಮರಾಠಿಯಲ್ಲಿ ಗುರುಗಳ ಚರಿತ್ರೆಯನ್ನು ಬರೆದಿದ್ದಾರೆ. ಇನ್ನೊಬ್ರು ಶಿವದಾಸರು ಅಂತ ಹೇಳಿ ಅವರು ಕೂಡ ಸಾರಸ್ವತ ಪೈಕಿ ಜನ, ಅವರಿಗೂ ಕೂಡ ಮರಾಠಿ ಬರ್ತಿರಲಿಲ್ಲ. ಆದರೂ ಕೂಡ ಗುರುಗಳ ಆಶೀರ್ವಾದದಿಂದ ಈ ಸಿದ್ಧಾರೂಢ ಮಹಾತ್ಮ್ಯ ಅನ್ನೋದು ಏನಿದೆಯಲ್ಲ ಅವರು ಓವಿ ರೂಪದಲ್ಲಿ ರಚನೆ ಮಾಡಿದ್ದಾರೆ. ಇಂತಹ ಒಂದು ಅದ್ಭುತ ಶಕ್ತಿ ಗುರುಗಳ ಆಶೀರ್ವಾದ ಇಲ್ಲದೆ ನಡೆಯುವುದೇ ಇಲ್ಲ. ಗುರುಗಳು ಮತ್ತು ಈ ಕಲಾವತಿ ಮಾತಾ ಇವರ ಬಗ್ಗೆ ಒಂದು ಪುಸ್ತಕ ಇದೆ, ಆಸಕ್ತರು ಅದನ್ನು ನೋಡಬಹುದು. ರುಕ್ಮಾಬಾಯಿ ಅಂತ ಅವರ ಹೆಸರು. ಅವರು ಇಬ್ಬರು ಮಕ್ಕಳು ಇರ್ತಾರೆ ಅವರಿಗೆ. ಎರಡನೇ ಮಗ ಇನ್ನು ಹೊಟ್ಟೆಯಲ್ಲಿ ಇದ್ದಾಗ 8ನೇ ತಿಂಗಳ ಅವ್ರ ಗಂಡ ತೀರ್ಕೊಳ್ತಾನೆ. ಅವಾಗ ಗಂಡ ಇಲ್ಲದೆ ಬದುಕುವುದು ಕಷ್ಟ ಅಂತ ಹೇಳಿ ಬಾವಿಯಲ್ಲಿ ಜೀವ ಕೊಡಲಿಕ್ಕೆ ಹೋದಾಗ ಒಬ್ಬರು ಸಾಧುಗಳು ಬಂದು ಹೇಳ್ತಾರೆ, ನಿನ್ನಿಂದ ಬಹಳ ದೊಡ್ಡ ಕೆಲಸ ಆಗುವುದಿದೆ, ಅದಕ್ಕೆ ನೀನು ಹುಬ್ಬಳ್ಳಿಗೆ ಹೋಗಿ ಈ ಸ್ವಾಮಿಗಳಿಗೆ ಭೇಟಿಯಾಗು. ಆ ದೃಷ್ಟಾಂತದ ಪ್ರಕಾರ ಈ ಬಾಯಿ ರುಕ್ಮಾಬಾಯಿ ಹುಬ್ಬಳ್ಳಿಗೆ ಬರ್ತಾರೆ, ಅವ್ರ ಸೇವೆ ಮಾಡ್ತಾರೆ ಮತ್ತು ಕೊನೆಗೆ ಅವರ ದೇಹ ಬಿಡೋಕ್ಕಿಂತ ಮೊದಲು ಒಂದು 6 ತಿಂಗಳೇನೋ
ಸ್ವಾಮಿಗಳು ಅವರು ಹೇಳ್ತಾರ, ಸಿದ್ಧಾರೂಢರು, ನೀನು 6 ತಿಂಗಳ ಏಕಾಂತದಲ್ಲಿ ಸಾಧನೆ ಮಾಡು, 12 ವರ್ಷ ನಾಮಸ್ಮರಣೆಯ ಪ್ರಚಾರ ಮಾಡು, ನಂತರ ನಿನ್ನ ಆಶ್ರಮ ಬೆಳಗಾವಿಯಲ್ಲಿ ಅನ್ಗೋಳದಂತಹ ಊರದಲ್ಲಿ ನೀನು ನಿನ್ನ ಆಶ್ರಮ ಶುರು ಮಾಡು. ಅಂದರೆ ನಾನು ಒಬ್ಬನಿಗೆ ಆಶ್ವಾಸನ ಕೊಟ್ಟಿದ್ದೇನೆ, ನಾನು ನಿನ್ನಲ್ಲಿ ಬರ್ತೇನೆ ಅಂತ ಹೇಳಿ. ಆ ಆಶ್ವಾಸನೆ ಪೂರ್ತಿ ಮಾಡಿದಂಗಾಗ್ತದೆ. ಅದಕ್ಕೆ ನಿನ್ನ ಜೊತೆಗೆ ನಾನು ಯಾವಾಗಲೂ ಇರ್ತೇನೆ, ನೀನು ಹೆದರುವುದು ಏನೂ ಕಾರಣ ಇಲ್ಲ ಅಂತ ಹೇಳಿದಾಗ, ಆ ಪ್ರಕಾರ ಅವ್ರದ ಹೆಸರು ಕಲಾವತಿ ಅಂತಲೂ ಇವರೇ ಇಡ್ತಾರೆ. ನಾಮಕರಣ ಮಾಡಿ ಒಂದು ರೀತಿಯಲ್ಲಿ ದೀಕ್ಷೆ ಕೊಟ್ಟಾಗ 8 ತಾಸು ಅವರು ಸಮಾಧಿಯಲ್ಲಿ ಇದ್ರು ಅನ್ನೋದು ಉಲ್ಲೇಖ ಅವರ ಚರಿತ್ರೆಯಲ್ಲಿ ಬರ್ತದೆ. ಅಂತಹ ಒಂದು ದೊಡ್ಡ ಯೋಗ್ಯತೆ ಹೇಗೆ ಸಿಕ್ತು ಅಂತಂದ್ರೆ ಗುರುಗಳ ಆಶೀರ್ವಾದದಿಂದಾನೇ ಸಿಕ್ತು. ಗುರುಗಳ ಆಶೀರ್ವಾದ ಇದ್ರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ ಬೆಳಗಾವಿಯ ಪಂತ ಮಹಾರಾಜರು. ಅವರಿಗೆ ಕೂಡ ಗುರುಗಳು ಬಾಳಪ್ಪಜ್ಜ ಅಂತ ಹೇಳಿ. ಪಂತ ಮಹಾರಾಜರು ಧಾರವಾಡಕ್ಕೆ, ಹುಬ್ಬಳ್ಳಿಗೆ ಬರ್ತಾ ಇದ್ರು. ಧಾರವಾಡದಲ್ಲಿ ಕಾಕಾ ಘಾಣೇಕರ್ ಅನ್ನೋರು, ಈಗ ಘಾಣೇಕರ್ ಪ್ರಿಂಟಿಂಗ್ ಪ್ರೆಸ್ ಇದೆಯಲ್ಲ ಅವರ ಅವರು ಇವರ ಭಕ್ತರು. ಅವ್ರಿಗೆ ಭೇಟಿಯಾಗಲಿಕ್ಕೆ ಪಂತ ಮಹಾರಾಜರು ಬರ್ತಾ ಇರಬೇಕಾದ್ರೆ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢರಿಗೆ ಭೇಟಿಯಾದರು. ಸಿದ್ಧಾರೂಢರಿಗೆ ಭೇಟಿಯಾದಾಗ ಪಂತ ಮಹಾರಾಜರ ಯೋಗ್ಯತೆಯನ್ನು ಕಂಡು ಸಿದ್ಧಾರೂಢರು ತನ್ನ ಪಕ್ಕದಲ್ಲಿಯೇ ಕೂಡಿಸಿಕೊಂಡು ಅವರು ಪೂಜೆ ಮಾಡಿದ್ದು ನಾವು ಓದ್ತೇವೆ. ನಂತರ ಅದರಿಂದ ಅವರಿಗೆ ಅಷ್ಟು ಸಮಾಧಾನ ಆಗಲಿಲ್ಲ. ಅವರಿಗೆ ಎತ್ಕೊಂಡು ಭುಜದ ಮೇಲೆ ಇಟ್ಕೊಂಡು ಕುಣಿದಾಡಿದಾಳ, ಅಷ್ಟೊಂದು ಖುಷಿ ಅವರಿಗೆ ಆಗಿದೆ. ಯಾಕಂದ್ರೆ ಅವರಲ್ಲಿ ಇರುವಂತಹ ಒಂದು ಗುರು ಸಾಮರ್ಥ್ಯ, ಇವರಲ್ಲಿ ಇರುವಂತಹ ಗುರು ಸಾಮರ್ಥ್ಯ ಒಂದೇ ಆದಾಗ ಆ ಅನುಭವ ಅವರಿಗೆ ಬಂತು ಅಂತ ಹೇಳ್ತಾರೆ. ಆ ಪ್ರಕಾರ ಈ ಪಂತ ಮಹಾರಾಜರು ಮತ್ತು ಈ ಕಲಾವತಿ ಮಾತಾ ಇವರು, ಅದೇ ರೀತಿ ಸಿದ್ಧಾರೂಢ ಸ್ವಾಮಿಗಳು, ಬೇರೆ ಬೇರೆ ದೇಹಗಳು ಇದ್ದರೂ ಕೂಡ ಶಕ್ತಿ ಒಂದೇ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಗುರುಗಳು ಅಂತ ಅಂದಾಕ್ಷಣಕ್ಕ ನೀವು ವ್ಯಕ್ತಿಯನ್ನು ನೋಡಬೇಡಿ, ವ್ಯಕ್ತಿಯಲ್ಲಿ ಅಡಗಿದಂತಹ ಶಕ್ತಿಯನ್ನು ಗುರುತಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ 3 ಜನರು ತಮ್ಮ ಗುರುಗಳ ಶಕ್ತಿಯನ್ನು ತಗೊಂಡು ಸಮಾಜಕ್ಕಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಸ್ಮರಣ ಮಾಡ್ಕೊಂಡೇ ನಮ್ಮ ಜೀವನ ಯಾಪನ ಆಗಬೇಕು ಮತ್ತು ನಮಗೆ ಇಂಥ ಒಳ್ಳೆಯ ಅವಕಾಶಗಳು, ಗುರು ಸ್ಮರಣೆಯ ಮಾಡುವ ಅವಕಾಶಗಳು ಮೇಲಿಂದ ಮೇಲೆ ಸಿಗ್ತಾ ಇರಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ ಇರ್ತದೆ. ಆ ಪ್ರಾರ್ಥನೆಗೆ ಅನುಗುಣವಾಗಿ ಪರಾಂಜಪೆ ಅವರು ನನಗೆ ಈ ಕೆಲಸವನ್ನು ಮಾಡಲಿಕ್ಕೆ ಕೇಳಿದಾಗ ಬಹಳ ಖುಷಿಯಿಂದ ನಾನು ಕೆಲಸವನ್ನು ಸ್ವೀಕರಿಸಿದೆ. ಯಾಕಂದ್ರೆ ಸಿದ್ಧಾರೂಢರು ನನಗೆ ತೀರಾ ಹತ್ತಿರದವರು. ಯಾಕಂತಂದರೆ ನಮ್ಮ ಗುರುಗಳು, ಇವರ ಗುರುಗಳು, ಒಟ್ಟು ಎಲ್ಲರ ಗುರುಗಳು ಒಂದೇ ಒಂದು ಶಕ್ತಿ ಇದೆ ಅನ್ನೋದು ನಂಬಿಕೆ ನನಗಿದೆ. ಆ ಪ್ರಕಾರ ನೀವು ಕೊಟ್ಟಂತಹ ಈ ಅವಕಾಶ ಬಳಸಿಕೊಂಡಿದ್ದೇನೆ. ತುಂಬ ಧನ್ಯವಾದಗಳು.